ಗೀತಾ, ರಾಣಿ ಹೇಗಿದ್ದಾಳೆ? ಮೂವತ್ತಿಗೆ ಚೇತರಿಸ್ಕೊತಾ ಇದ್ದಾಳೆ. ರಾತ್ರಿ ಏನೂ ತೊಂದರೆ ಆಗಲಿಲ್ಲಲ್ಲ? ಇಲ್ಲ, ಆರಾಮಾಗಿ ಮಲಗಿದ್ಲು. ಹೇಗೋ ದೇವ್ರ ದಯೆ, ನಮ್ಮ ರಾಣಿ ಹುಷಾರಾದ್ಲಲ್ಲ, ಅಷ್ಟೇ ಸಾಕು. ಡಾಕ್ಟರ್, ರಾಣಿ ಹೇಗಿದ್ದಾಳೆ? ನೋ ಪ್ರಾಬ್ಲಮ್. ನಿಮ್ಮ ಹುಡುಗಿ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಾಳೆ. ನೀವು ಇವತ್ತೇ ಅವಳನ್ನ ಕರ್ಕೊಂಡು ಹೋಗಿ. ಥ್ಯಾಂಕ್ಸ್ ಡಾಕ್ಟರ್. ಅತ್ತೆ, ನಾನು ರಾಣಿ ನೋಡ್ಬೋದಾ? ಶೋರ್ ರಾಜ, ಹೋಗಿ. ರಾಣಿ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ರಾಜ. ನನಗಂತೆಷ್ಟು ಭಯ ಆಯ್ತು ಗೊತ್ತಾ? ರಾಜ, ಅಕಸ್ಮಾತ್ ನಾನು ಸತ್ತೋಗಿದ್ದಿದ್ರೆ ಏನು ಮಾಡ್ತಿದ್ದೆ? ರಾಣಿ, ತಮಾಷೆಗೆ ಆ ಥರ ಹೇಳಬೇಡ. ನಿಂಗೇನಾರು ಆಗಿದ್ದಿದ್ರೆ ನಾನು ಬದುಕ್ತಿರ್ಲಿಲ್ಲ. ಈ ಡೈಲಾಗೆಲ್ಲ ಬೇಡ. ಒಂದು ವೇಳೆ ನಾನು ಸತ್ತೋಗಿದ್ದಿದ್ರೆ ನೀನು ಬೇರೆ ಹುಡುಗಿ ನೋಡ್ಕೋತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ರಾಣಿ, ಆ ಥರ ನನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಾ ನಿಂಗೆ? ಈ ಪ್ರೀತಿ ಏನು, ಪ್ರೇಮ ಏನು, ಯಾಕೆ ಹುಡುಗಿರು ಅದರಿಂದ ಸಾಯ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಯಾವತ್ತು ನಿನ್ನನ್ನು ನೋಡಿದ್ನೋ ಪ್ರೀತಿ ಅಂದರೆ ಏನು ಅಂತ ನನಗೆ ಗೊತ್ತಾಯಿತು. ನನಗೆ ಗೊತ್ತಿಲ್ಲದೇ ನಾನು ನಿನ್ನನ್ನು ಪ್ರೀತಿಸೋಕೆ ಶುರು ಮಾಡಿದೆ ರಾಣಿ. ನೀನು ಕೊಟ್ಟು ಯಾವ ಟಾಸ್ಕು ನನಗೆ ದೊಡ್ಡದನಿಸ್ತಿರ್ಲಿಲ್ಲ. ಅದರಲ್ಲಿ ಗೆಲ್ತೀನಿ ಅನ್ನೋ ನಂಬಿಕೆ ನನಗಿತ್ತು. ಆದರೆ ಆ ಕ್ಷಣದಲ್ಲಿ ನಿನ್ನ ಜೊತೆ ಕಳ್ತಿದ್ದು ಒಂದೊಂದು ಸೆಕೆಂಡು ನಾನು ಎಷ್ಟು ಎಂಜಾಯ್ ಮಾಡ್ತಿದ್ದೆ ಗೊತ್ತಾ? ನಿಜ ಹೇಳ್ತೀನಿ ರಾಣಿ, ನಿನ್ನ ಜೊತೆ ಕಳೆಯೋ ಪ್ರತಿಯೊಂದು ಕ್ಷಣನೂ ನನಗೆಷ್ಟು ರೋಮಾಂಚನ ಆಗುತ್ತೆ ಗೊತ್ತಾ? ರಾಜ, ಅಪ್ಪ ಬಂದಿದ್ರಾ? ಇಲ್ಲ ರಾಣಿ, ಅವರು ಟ್ರಿಪ್ ಮೇಲೆ ಬೆಳಗಾಂ ಹೋಗಿದ್ದಾರೆ. ಇವತ್ತು ಬೆಳಗ್ಗೆ ತಾನೇ ಫೋನ್ ಮಾಡಿದ್ದೆ, ಬರ್ತಾ ಇದ್ದಾರಂತೆ. ಫೋನ್ ಮಾಡಿಕೊಡ್ಲಾ? ಮಾತಾಡ್ತೀಯಾ? ಬೇಡ ರಾಜ, ಹೇಗೂ ನನಗೆ ಇವತ್ತು ಡಿಸ್ಚಾರ್ಜ್ ಮಾಡ್ತಿದ್ದಾರಲ್ವಾ, ನಾನು ಇವತ್ತೇ ಮನೆಗೆ ಹೋಗ್ತೀನಿ. ಅವರೇನಾದರೂ ಇಲ್ಲಿಗೆ ಬಂದರೆ ಸುಮ್ಮನೆ ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ದೊಡ್ಡ ರಾಧ ಅಂತಲೇ ಮಾಡಿಬಿಡ್ತಾರೆ. ಅವ್ರಿಗೆ ನೀನೇ ಕಾಲ್ ಮಾಡಿ ರಾಣಿ ಮನೆಗೆ ಬರ್ತಾಳೆ, ನೀವೇನಿಲ್ಲಿ ಬರೋದು ಬೇಡ ಅಂತ ಹೇಳು. ಸರಿ ರಾಣಿ.